ನನಗೆ ತುಂಬ ಇಷ್ಟ ಆಯಿತು. ನಾನು ಬಂದಿದ ತಕ್ಷಣ ಒಂದು ಗೋವು ಒಂದು ಕರು ನನಗೆ ಸ್ವಾಗತ ಬಯಸ್ದಂಗೆ ನನ್ನ ಮನಸ್ಸಲ್ಲಿ ಸಂತೋಷ ಸಿಕ್ತು. ಅಂದರೆ ನಾನು ದೊಡ್ಡವನು ಅಂತಲ್ಲ, ನಾನು ಬಂದಿರೋ ಆ ಕ್ಷಣದಲ್ಲಿ ನನಗೆ ಗೋಮಾತೆ ನನಗೆ ಎದುರು ಬಂದಿದ್ದು ತುಂಬ ಶುಭ ಸೂಚಕ ಅನಿಸ್ತು. ನಮಸ್ಕಾರ, ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಜೀರನೆ. ನಾವು ಇವತ್ತು ಸುಪ್ರಸಿದ್ಧವಾದ ಕ್ಷೇತ್ರ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು ಗುಟ್ಟೆ ಗಣಪತಿ ದೇವಸ್ಥಾನ ಎಂಟ್ರೆನ್ಸ್ ಹತ್ರ ಇದ್ದೀವಿ. ನಾವು ಇಲ್ಲಿಂದನೇ ಗುಟ್ಟೆ ಗಣಪತಿ ದೇವರಿಗೆ ನಾವು ಒಂದು ನಮಸ್ಕಾರ ಹಾಕ್ಕೊಂಡು ನಮ್ಮ ವಂದನೆಗಳು ಹಾಕ್ಕೊಂಡು ಇಲ್ಲಿಂದ ನಮ್ಮ ವೀಡಿಯೋ ಸ್ಟಾರ್ಟ್ ಮಾಡೋಣ. ಗುಟ್ಟದ ಮೇಲೆ ಎಷ್ಟು ದೂರ ಇರೋದು ನನಗೆ ಈಗಾಗಲೇ ಒಂದು ಸರಿ ಬಂದಿದ್ದೀನಿ, ಹಾಗಾಗಿ ಎಷ್ಟು ದೂರ ಇದೆ ಅನ್ನೋದು ನನಗೆ ಗೊತ್ತು. ಸುಮಾರಾಗಿ ಒಂದು 100 ಮೆಟ್ಲು ಇರ್ಬೋದು, 100ರಿಂದ 120 ಮೆಟ್ಲು. ಬನ್ನಿ, ನಾನು ನಿಮಗೆ ಈ ವಿಡಿಯೋನಲ್ಲಿ ಈ ದೇವ್ರ ಬಗ್ಗೆ, ದೇವಸ್ಥಾನದ ಬಗ್ಗೆ ನಾನು ನಿಮ್ಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಲೈಫಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಅನ್ನೋದಿರುತ್ತೆ. ಒಬ್ಬೊಬ್ರ ಕಷ್ಟ ಒಂದೊಂದು ಸ್ಥಾನಕ್ಕೆ ಹೋದಾಗ, ಅಂದರೆ ಒಂದೊಂದು ದೇಗುಲಕ್ಕೆ ಹೋದಾಗ ಅವ್ರವ್ರ ಕಷ್ಟ ಪರಿಹಾರ ಆಗುತ್ತೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಕಷ್ಟಗಳು ಪರಿಹಾರ ಆಯಿತಾ, ಇಲ್ಲ ನಿಮ್ಮ ಕಷ್ಟಗಳು ಯಾವ ದೇಗುಲದಲ್ಲಿ ಪರಿಹಾರ ಆಯಿತು ಅನ್ನೋದನ್ನ ಚಿಕ್ಕದಾಗಿ ಒಂದು ಮೆಸೇಜ್ ಮಾಡಿ. ಹಾಗೆ ಮಂಜು 09 ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಶೀಘ್ರ ನೀವು ಇಲ್ಲಿ ಕೇಳಿಸ್ಕೋಬೋದು, ಸುತ್ತಮುತ್ತಲೆಲ್ಲ ತುಂಬ ನವಿಲಿನ ಕೂಗುಗಳು ನಿಮ್ಗೆ ಕೇಳಿಸ್ತಾ ಇದೆ. ಅಂದರೆ ಅಷ್ಟೊಂದು ಮಟ್ಟಿಗೆ ಇಲ್ಲಿ ನಮ್ಮ ರಾಷ್ಟ್ರ ಪಕ್ಷಿ ಇದೆ, ಅಂದರೆ ನವಿಲು. ತುಂಬ ನವಿಲುಗಳೇ ಇದೆ ಇಲ್ಲಿ. ವಾತಾವರಣ ತುಂಬ ಆಹ್ಲಾದಕರವಾಗಿದೆ. ಬನ್ನಿ, ಮೇಲೆ ಹೋಗ್ತಾ ಕಂಪ್ಲೀಟಾಗಿ ವೀಡಿಯೋ ಮಾಡೋಣ. समर्पयामि। ओम गुड्डे गणपति महाबले स्वाहा। ओम गुड्डे गणपतिये नमः। कामधेनु समुद्भूतं परमं पावनं पीयूषं मधुरमधुस्नानार्थं क्षीरेण समर्पयामि। कामधेनु समुद्भूतं परमं पावनं पीयूषं मधुरमधुस्नानार्थं क्षीरेण समर्पयामि। क्षीरानन्तरं शुद्धोदकस्नानं समर्पयामि। क्षीरानन्तरं शुद्धोदकस्नानं समर्पयामि। ओम गुड्डे गणपति महाबले स्वाहा। ओम गुड्डे गणपतिये नमः। ओम गुड्डे गणपति महाबले स्वाहा।
ವೀಕ್ಷಕರೇ, ಗುಟ್ಟ ಗಣೇಶ ದೇವಸ್ಥಾನ ದರ್ಶನ ಆಯಿತು. ಈಗ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಸೂರ್ಯ ಮತ್ತು ಆಂಜನೇಯ ಸ್ವಾಮಿ ನೆಲೆಸಿರುವ ವಿಶ್ವದಲ್ಲೇ ಏಕೈಕ ಮೊದಲನೇ ದೇವಸ್ಥಾನ ಇದು. ದೇವಸ್ಥಾನ ಆವರಣದಲ್ಲಿದ್ವಿ. ಈಗ ದೇವಸ್ಥಾನದ ಹತ್ರ ಹೋಗ್ತಾಯಿದ್ವಿ. ಬನ್ನಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ. ಗುರುಗಳ ಇಂಟರ್ವ್ಯೂ ತಗೊಂಡು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ನಿಮ್ಮ ಮಂಜುನಾಥ್ ಸದಾ ನಿಮ್ಮ ಸೇವೆಯಲ್ಲಿ. ಗುರುಗಳೇ ನಮಸ್ಕಾರ. ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ, ಮಂಜು 09 ಯೂಟ್ಯೂಬ್ ಚಾನಲಿಂದ. ನಾನು ಈ ದೇವಸ್ಥಾನಕ್ಕೆ ಇವತ್ತೇ ಬಂದಿರೋದು. ಈ ದೇವಸ್ಥಾನದಲ್ಲಿ ಹಾಲೆಯಲ್ಲಿ ಏನೋ 48 ಬಾರಿ ಒಂದು ಮಂತ್ರ ಬರೆದ್ರೆ ಅವ್ರ ಕಷ್ಟಗಳು ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಿರೋ ಮಾಹಿತಿ ನಮ್ಮ ವೀಕ್ಷಕರಿಗಾಗಿ ಸಂಪೂರ್ಣವಾಗಿ ಹೇಳ್ತೀರಾ? ಖಂಡಿತ ಹೇಳಿ. ನೋಡಿ, ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿಗೆ ಬಂದಂತಹ ಭಕ್ತಾದಿಗಳು ಶ್ರೀ ಸೂರ್ಯಾಂಜನೇಯ ಸ್ವಾಮಿಯಲ್ಲಿ ಅರ್ಕೆ ಮಾಡ್ಕೋಬೇಕಾದ್ರೆ ಸೂರ್ಯಾಂಜನೇಯ ಸ್ವಾಮಿ ಹೆಸರನ್ನು 48 ಸಲ ಬರೀತಾರೆ. ಓಂ ಶ್ರೀ ಸೂರ್ಯಾಂಜನೇಯ ನಮಃ ಅಂತ ಅಂತೇಳಿ 48 ಸಲ ಸ್ವಾಮಿ ಹೆಸರನ್ನು ಬರೀತಾರೆ. 48 ಅನ್ನೋದು ಒಂದು ಮಂಡಲ. ಅದು ಈ ಒಂದು ಮಂಡಲ ಹೆಸರನ್ನು ಬರೆದು ಅವ್ರ ಹಿಂದ್ಗಡೆ ಮತ್ತೆ ತಿರ್ಗಿ ಅವ್ರ ಹೆಸರು, ನಕ್ಷತ್ರ, ಗೋತ್ರ, ರಾಶಿಯನ್ನು ಬರೀತಾರೆ. ಇಲ್ಲಿ ಒಂದು ಹರಕೆಯನ್ನು ಬರ್ಕೊಳ್ತಾರೆ. ಈ ಹರಕೆಯನ್ನು ಬರ್ಕೊಂಡಾದ್ಮೇಲೆ ಇಲ್ಲಿ ಹರಕೆ ತೀರಿಸೋದು ಕೂಡ ಕೆಳಗಡೆ ಇದೆ. ಏನು ಹರಕೆ ತೀರಿಸ್ತೀವಿ ಅಂತ ಕೂಡ ಕೆಳಗಡೆ ಬರ್ಕೊಳ್ತಾರೆ. ಬರ್ಕೊಂಡಾದ್ಮೇಲೆ ಇದರೊಳಗಡೆ ಈ ಎಲ್ಲ ಬರೆದಾದ್ಮೇಲೆ ದಕ್ಷಿಣ ದುಡ್ಡನ್ನು ಇದರೊಳಗಡೆ ಇಟ್ಕೊತಾರೆ. ಇಟ್ಕೊಂಡ್ಬಿಟ್ಟು ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇದನ್ನು ಲಾಕ್ ಮಾಡಿಬಿಟ್ಟು ಮತ್ತೆ ಏನು ಮಾಡ್ತಾರೆ ಅಂತಂದರೆ ಬರೀ ಅರಿಶಿನ ಮಾತ್ರ ಹಚ್ಬಿಟ್ಟು ಉಂಡಿಗೆ ಹಾಕ್ತಾರೆ. ಇಲ್ಲಿ ಕುಂಕುಮ ಹಚ್ಚಬಾರ್ದು. ಈ ಅರಿಶಿನ ಹಚ್ಬಿಟ್ಟು ಉಂಡಿಗೆ ಹಾಕ್ಬಿಟ್ಟು ಇಲ್ಲಿ 2 ಎಳ್ಬತ್ತಿಯನ್ನು ಅಲ್ಲಿ ಹಚ್ತಾ ಇರ್ತಾರೆ. ಇಲ್ಲಿ ಎಳ್ಬತ್ತಿ ಹಚ್ಬಿಟ್ಟು ಇವರು ಮನೆಗಳಲ್ಲಿ 48 ದಿವಸ ಸ್ವಾಮಿ ಪೂಜೆಯನ್ನು ಮಾಡ್ತಿರ್ತಾರೆ. ಮೇಯ್ನಾಗಿ 48 ದಿವಸ ಏನು ಮಾಡಬೇಕು ಅಂತ ಕೆಲವರು ಕೇಳ್ತಾ ಇರ್ತಾರೆ. ಏನು ಇದು ತುಂಬ ಕಷ್ಟವಾದ ಏನು ವಿಚಾರ ಏನಲ್ಲ. ಯಾರು ಬೆಳಗಿನ ಜಾವಕ್ಕೆ ಸೂರ್ಯ ಉದಯ ಆಗೋದ್ರೊಳಗಡೆ ಎದ್ದೊಳ್ತಾರೆ, ಯಾರು ಸೂರ್ಯ ಉದಯ ಆಗೋದ್ರೊಳಗಡೆ ಸ್ನಾನ ಮಾಡ್ತಾರೆ, ಅವರಿಗೆ ಖಂಡಿತವಾಗಿ ಅವರ ಹರಕೆಗಳು ಈಡೇರ್ತಿರ್ತದೆ. ಯಾಕೆ ಅಂತಂದರೆ ನಮ್ಮ ಪುರಾಣಗಳೆಲ್ಲ ಕೂಡ ಹೇಳಿರೋದು ಏನಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ್ಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ. ಯಾರು ತುಂಬ ಲೇಟಾಗಿ ಸ್ನಾನ ಮಾಡ್ತಾರೆ, ಆ ಲೇಟಾಗಿ ಮಾಡ್ತಕ್ಕಂಥ ಸ್ನಾನ ರಾಕ್ಷಸ ಸ್ನಾನ ಆಗುತ್ತೆ. ಹಾಗಾಗಿ ಆ ಸ್ನಾನವನ್ನು ಮನುಷ್ಯರಾದಂಥ ನಾವು ಸ್ನಾನವನ್ನು ಮಾಡಬಾರ್ದು ಲೇಟಾಗಿ. ಹೀಗಾಗಿ ಬೆಳಗಿನ ಜಾವಕ್ಕೆ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಸ್ನಾನ ಮಾಡಿ ಆದಿತ್ಯ ಹೃದಯವನ್ನು ಪಠಣ ಮಾಡಬೇಕು. ಈ ಆದಿತ್ಯ ಹೃದಯವನ್ನು ಪಠಣ ಮಾಡಿದ ನಂತರ ಸೂರ್ಯ ನಮಸ್ಕಾರವನ್ನು ಮಾಡಿ, ಯಾರು ಬಿಳಿ ಎಕ್ಕದ ಗಿಡ ಏನಾದರೂ ಮನೆಗಳ ಹತ್ರ ಇದ್ದರೆ ಈ ಬಿಳಿ ಎಕ್ಕದ ಗಿಡ ಬಂದು ಸೂರ್ಯನ ಗಿಡ. ಎಷ್ಟೋ ಜನ ನೋಡಿ, ಇಲ್ಲಿ ಓಂ ಶ್ರೀ ಸೂರ್ಯಾಂಜನೇಯ ನಮಃ ಅಂತ ಹೇಳಿ 48 ಸಲ ಸ್ವಾಮಿ ಹೆಸರನ್ನು ಬರೀಬೇಕು. 48 ಸಲ ಬರೆದು ಆದಮೇಲೆ ಅವರ ಹೆಸರು, ನಕ್ಷತ್ರ, ಗೋತ್ರ, ರಾಶಿಯನ್ನು ಬರ್ಕೊಂಡು ಒಂದು ಹರಕೆ ಬರ್ಕೊಂಡಾದ್ಮೇಲೆ ಇದು ಹರಕೆ ತೀರಿಸೋದು. ನಿಮ್ಗೆ ಯಾವ್ದು ಹರಕೆ ತೀರಿಸ್ತೀರ ಅದ್ರ ಒಂದು ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಇದನ್ನು ಮಡಚಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಇದರೊಳಗಡೆ ದಕ್ಷಿಣ ಇಟ್ಬಿಟ್ಟು ಉಂಡಿಗೆ ಹಾಕಬೇಕು. ಅರಿಶಿನ ಹಚ್ಬಿಟ್ಟು, ಕುಂಕುಮ ಹಚ್ಚಬಾರ್ದು, ಬರೀ ಅರಿಶಿನ ಮಾತ್ರ ಹಚ್ಚಿ ಉಂಡಿಗೆ ಹಾಕ್ಬಿಟ್ಟು ಆಮೇಲೆ ಅಲ್ಲಿ ಬೆಂಕಿಪಟ್ಟಣ ತೊಗೊಂಡು ಮ್ಯಾಚ್ ಬಾಕ್ಸ್ ತೊಗೊಂಡು ಇಲ್ಲಿ ಎಳ್ಬತ್ತಿಗಳನ್ನ ಹಚ್ಚಿ. ನಮಸ್ಕಾರ. ನಮಸ್ತೆ. ನನ್ನ ಹೆಸರು ಮಂಜು 09 ಯೂಟ್ಯೂಬ್ ಚಾನಲಿಂದ. ಗುರುಗಳೇ, ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿ ನಮ್ಮ ವೀಕ್ಷಕರಿಗಾಗಿ ಸ್ವಲ್ಪ ಒಂದು ವಿವರವಾಗಿ ಹೇಳ್ತೀರಾ ಅಂತ ನಾನು ಆಶೆ ಪಡ್ತಾ ಇದ್ದೀನಿ. ನಮ್ಮ ವೀಕ್ಷಕರಿಗಾಗಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಸಂಪೂರ್ಣ ಹಿನ್ನೆಲೆ ಸ್ವಲ್ಪ ಹೇಳ್ಕೊಡಿ ಗುರುಗಳೇ. ನೋಡಿ, ಇಲ್ಲಿ ಸೂರ್ಯಪುರ ತುಂಬ ಪುರಾತನ ಕಾಲದ ಒಂದು ಗ್ರಾಮ. ಇದು ಇದರ ಇನ್ನೊಂದು ಹೆಸರು ರಾಯಾಪುರ ಅಂತೇಳಿ. ಇದು ಒಂದು ಕಂದಾಯ ಗ್ರಾಮ, ಇದು ಒಂದು ರೆವಿನ್ಯೂ ವಿಲೇಜ್. ಇದು ತುಂಬ ದೊಡ್ಡ ಗ್ರಾಮ ಆಗಿದ್ದಾಗ ಹಿಂದೆ ಒಲೆ ಒಳಗಡೆ ಹುಣಸೆ ಗಿಡ ಹುಟ್ಟಿದಾಗ ಇಲ್ಲಿರ್ತಕ್ಕಂಥ ಜನಗಳೆಲ್ಲರೂ ಕೂಡ ಅದು ಅಪಶಕನ ಅಂತೇಳಿ ಖಾಲಿ ಮಾಡ್ಕೊಂಡು ಅಕ್ಕಪಕ್ಕದ ಊರುಗಳಿಗೆ ಹೋಗಿದ್ದಾರೆ. ಇಲ್ಲಿ
ಈಗ ಏನು ದೇವಸ್ಥಾನಗಳು ದೇವಾಲಯಗಳು ಉಳ್ಕೊಂಡಿದ್ವೋ ಆ ಉಳ್ಕೊಂಡಿರತಕ್ಕಂಥ ದೇವಾಲಯಗಳನ್ನು ಒಂದು ಜೀರ್ಣೋದ್ಧಾರ ಮಾಡಲಿಕ್ಕೆ ಒಂದು ಟ್ರಸ್ಟ್ ರಚನೆ ಆಯಿತು 1999ರಲ್ಲಿ. 99ರಲ್ಲಿ ಟ್ರಸ್ಟ್ ಆದಮೇಲೆ ಆ ಟ್ರಸ್ಟಿಂದ ಸೂರ್ಯಾಂಜನೇಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಲ್ಲಿರ್ತಕ್ಕಂತಹ ಅಳಿದುಳಿದ ಎಲ್ಲ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಯಾವುದೇ ಆಳೂರು ಅಂತಂತಂದಮೇಲೆ ನಿಮಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇನೆ, ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ರಸ್ತೆ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಯಾವುದೂ ಕೂಡ ಇರಲಿಲ್ಲ. ಇಲ್ಲಿ ಒಂದು ಹಾಳಾದ ಒಂದು ಊರನ್ನು ಇವತ್ತು ಎಲ್ಲ ಒಂದು ಸೌಲಭ್ಯಗಳನ್ನು ಒಂದು ಟ್ರಸ್ಟ್ ವತಿಯಿಂದ ಕೊಟ್ಟಿದ್ದಾರೆ. ಇವತ್ತು ಭಕ್ತರು ಬಂದಾಗ ಉಳ್ಕೊಳಕ್ಕೆ ವ್ಯವಸ್ಥೆ ಇದೆ. ಪ್ರತಿನಿತ್ಯ ಭಕ್ತರುಗಳಿಗೆ ಒಂದು ಪ್ರಸಾದ ವ್ಯವಸ್ಥೆ ಇರ್ತದೆ. ಮತ್ತು ಇಲ್ಲಿ ಎಲ್ಲ ಒಂದು ಭಕ್ತರಿಗೆ ದೂರದ ಊರುಗಳಿಂದ ಬರ್ತಕ್ಕಂಥ ಭಕ್ತರಿಗೆ ಆಟೋ ವ್ಯವಸ್ಥೆಯನ್ನು ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಭಕ್ತರುಗಳು ಈ ಒಂದು ದೇವಸ್ಥಾನದ ನಂಬರ್ಗಳಿಗೆ ಕಾಂಟ್ಯಾಕ್ಟರ್ ಮಾಡಿದರೆ ಅವರು ಕೋಳಲ ಕ್ರಾಸಲ್ಲಿ ಇಳಿದ್ಬಿಟ್ಟು ಇವತ್ತು ಆರಾಮಾಗಿ ಬಂದು ಹೋಗ್ಬೋದು. ಆಮೇಲೆ ಗುರುಗಳೇ, ನಾನು ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾನು ಎಲ್ಲ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀನಿ. ಈ ದೇವಸ್ಥಾನದಲ್ಲಿ ಮಾತ್ರ ಒಂದು ವಿಶೇಷವಾಗಿ ನಾನು ಇಲ್ಲೇ ಸೂರ್ಯಾಂಜನೇಯ ಸ್ವಾಮಿ ದೇವರನ್ನು ನೋಡಿದ್ದೀನಿ, ಪಕ್ಕದಲ್ಲಿನೇ ರಂಗನಾಥ ಸ್ವಾಮಿನೂ ದೇವರನ್ನು ನೋಡಿದ್ದೀನಿ. ನಮ್ಮ ರಂಗನಾಥ ಸ್ವಾಮಿ ದೇವರ ಬಗ್ಗೆನೂ ಸ್ವಲ್ಪ ಹೇಳಿ. ನೋಡಿ, ಇದು ತುಂಬ ಪುರಾತನ ಕಾಲದ ಒಂದು ಗ್ರಾಮಾಂತರನಾಗಲೇ ಮೊದಲೇ ಹೇಳಿದೆ. ಇದು ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂಥ ವಿಶ್ವದ ಏಕೈಕ ದೇವಸ್ಥಾನ. ಅಂದರೆ ಆಂಜನೇಯನ ಗುರು ಸೂರ್ಯ, ಅಂದರೆ ಗುರು ಶಿಷ್ಯರು ಒಂದೇ ಕಡೆ ನೆಲೆಸಿರ್ತಕ್ಕಂತಹ ಏಕೈಕ ದೇವಸ್ಥಾನ ಸೂರ್ಯಪುರ ಸೂರ್ಯಾಂಜನೇಯ ದೇವಸ್ಥಾನ. ಈ ಸೂರ್ಯಾಂಜನೇಯ ದೇವಸ್ಥಾನದ ಮಗ್ಲಲ್ಲೇ ರಂಗನಾಥ ಸ್ವಾಮಿ ಇದ್ದಿದ್ದಾನೆ, ವಿಷ್ಣು ನೆಲೆಗೊಂಡಿದ್ದಾನೆ. ಸಾಮಾನ್ಯವಾಗಿ ಈ ಆಂಜನೇಯನ ವಿಶೇಷತೆ ಏನಪ್ಪ ಅಂತಂದರೆ, ಈತ ಹುಟ್ಟುತ್ತಾ ಶಿವ, ಬೆಳೀತಾ ವಿಷ್ಣುವಿನ ಅಂಶ. ಯಾಕೆಂದರೆ ಈ ಥರದ ವಿಶೇಷತೆ ಎಲ್ಲ ಇದರಲ್ಲೂ ಇರೋದಿಲ್ಲ. ಇವನು ಆಂಜನೇಯ ವಿಷ್ಣುವಿನ ಪರಮ ಭಕ್ತ. ಹೀಗಾಗಿ ಆಂಜನೇಯ ಎಲ್ಲಿರ್ತಾನೋ ಅಲ್ಲಿ ಸಾಮಾನ್ಯವಾಗಿ ವಿಷ್ಣು ದೇವಾಲಯಗಳನ್ನು ನಾವು ನೋಡಬಹುದು. ಹಾಗೆ ಇಲ್ಲಿ ಸೂರ್ಯಪುರಕ್ಕೆ ಬಂದಂತಹ ಭಕ್ತಾದಿಗಳು ಮೊದಲಿಗೆ ಗುಟ್ಟೆ ಗಣಪತಿ ದರ್ಶನ ಮಾಡ್ಕೊಂಡು ಬರ್ತಿರ್ತಾರೆ. ಗುಟ್ಟೆ ಗಣಪತಿ ದರ್ಶನ ಮಾಡಿಕೊಂಡು ತದನಂತರ ಸೂರ್ಯಾಂಜನೇಯ ಸ್ವಾಮಿ, ಸೂರ್ಯಪುರ ರಂಗನಾಥ ಸ್ವಾಮಿ, ಸೂರ್ಯಪುರದಲ್ಲಿರ್ತಕ್ಕಂಥ ಹರಿಹರೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಆಶ್ರಮದಲ್ಲಿ ಪ್ರಸಾದ ಸ್ವೀಕರಿಸಿ ಮನೆಗೆ ಹೋಗಬೇಕಾದ್ರೆ ಆದಿಹಳ್ಳಿ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಶಿವ ಪಂಚಾಯತನ ಅಂತೇಳಿ, ಅಂದರೆ ಗಣಪತಿ, ಸೂರ್ಯ, ವಿಷ್ಣು, ಈಶ್ವರ, ಆದಿಶಕ್ತಿ ಈ 5ಕ್ಕೆ ಶಿವ ಪಂಚಾಯತನ ಅಂತ ಕರೀತಾರೆ. ಈ 5 ದೇವರುಗಳನ್ನು ಒಂದೇ ದಿನ ದರ್ಶನ ಮಾಡ್ಕೊಂಡು ನಾವು ಹೋದರೆ ನಮ್ಮ ಎಲ್ಲ ಸಕಲ ಕೋರಿಕೆಗಳು ನಮಗೆ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ಈಡೇರ್ತವೆ ಅಂತಕ್ಕಂಥ ನಂಬಿಕೆ ಪುರಾಣಗಳಲ್ಲಿ ಇದೆ. ಅಂದರೆ ಹೀಗಾಗಿ ಸೂರ್ಯಪುರಕ್ಕೆ ಬಂದಂತಹ ಎಲ್ಲ ಭಕ್ತರುಗಳು ಕೂಡ ಈ 5 ದೇವರುಗಳನ್ನು ದರ್ಶನ ಮಾಡ್ಕೊಂಡು, ಅಂದರೆ ಈ 5 ದೇವರುಗಳನ್ನು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ನಾನು ಮಂಜು 09 ಯೂಟ್ಯೂಬ್ ಚಾನಲಿಂದ ನಾನು ಈ ದೇವಸ್ಥಾನಕ್ಕೆ ಬಂದೆ. ತುಂಬ ಜನರು ಇಂಟರ್ವ್ಯೂ ತೊಗೊಂಡಿದ್ದೀನಿ, ನಿಮ್ಮ ಇಂಟರ್ವ್ಯೂನೂ ತೊಗೊತಾ ಇದ್ದೀನಿ. ಹೆಂಗೆ ಮೇಡಮ್ ಈ ದೇವಸ್ಥಾನಕ್ಕೆ ನಿಮಗೆ ಈ ದೇವಸ್ಥಾನ ಹೆಂಗೆ ಗೊತ್ತಾಯಿತು? ಸರ್, ನಿಮಗೆ ಗೊತ್ತಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಎಷ್ಟು ರನ್ ಆಗ್ತಿದೆ ಅಂತ ಹೇಳಿ. ಸೊ ಆ ರನ್ ಆಗ್ತಿರುವಾಗ ನಾನು ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ. ಸೊ ಹಾಗೆ ಫಾಲೋ ಮಾಡ್ತಾ ತುಂಬ ಇದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಅಂತ ಅಲ್ಲ, ಇವನ್ FB ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು, ನಾನು ತುಂಬ ನೋಡಿದ್ದೀನಿ. ಸೊ ನಾನು ಒಂದ್ಸಲ ನಾನು ಎಷ್ಟೋ ಕೆಲಸ ಆಗದೆ ಇಲ್ಲಿ ನಾನು ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ನಂಬಿಕೆ ಇಟ್ಟು ಜನರ ಮಾತುಗಳನ್ನ ಕೇಳಿ ಬಂದಿದ್ದೀನಿ. ಸೊ ನಾನು ನಂಬಿಕೆ ಇಟ್ಟಿದ್ದೀನಿ ಆಗುತ್ತೆ ಅಂತ ಹೇಳಿ. ಆಮೇಲೆ ತಿಂಗಳಿಂದ ಕಾದು ಇವತ್ತು ನನಗೆ ಕಾಲ ಕೂಡ ಬಂದಿದೆ ನನ್ನ ದೇವ್ರನ್ನ ನೋಡೋಕ್ಕೆ. ಓಕೆ ಮೇಡಮ್. ಆಮೇಲೆ ಈಗ ಈ ದೇವಸ್ಥಾನಕ್ಕೆ ಹೊಸದಾಗಿ ಭಕ್ತಾದಿಗಳು ಬರ್ತಾ ಇರ್ತಾರೆ. ಅಂದರೆ ನಮ್ಮ ಥರ ಸೋಷಿಯಲ್ ಇನ್ಫ್ಲೂಯೆನ್ಸರಿಂದ, ಯೂಟ್ಯೂಬರ್ಸಿಂದ ಈ ದೇವಸ್ಥಾನ ಪ್ರಚಾರ ಆಗುತ್ತೆ, ಬರ್ತಾರೆ. ಬಂದವ್ರಿಗೆ ಆ ಥರ ಬರೋ ಭಕ್ತಾದಿಗಳಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸರ್, ನಿಜ ಇಲ್ಲಿ ನಂಬಿ ಬರ್ಬೋದು, ಆಗುತ್ತೆ. ಒಂದೇ ಸಲ ಈಗ ನೀವು ಇವಾಗ ಕೈ ಮುಗಿತಿದ್ವಿ ಒಂದಷ್ಟು ಆಗುತ್ತೆ ಅಂತಲ್ಲ, ನಾವು ನಂಬಿಕೆ ಇಟ್ಟು ಬರಬೇಕು. ನಮಗೂ ಗೊತ್ತಿರಲಿಲ್ಲ ಇಲ್ಲಿ ಬರೋದು ಹೆಂಗೆ, ರೂಟ್ ಏನೂ ಗೊತ್ತಿಲ್ಲ. ಸೊ ನಾವು ಒಂದು ಕೆಲಸ ಮಾಡಿದ್ದು ಅಂದರೆ ಯೂಟ್ಯೂಬಲ್ಲಿ ಈ ದೇವರ ಅರ್ಚಕರದ ನಂಬರ್ಸ್ ಇತ್ತು. ಸೊ ಅದನ್ನು ತೊಗೊಂಡ್ಬಿಟ್ಟು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಹೆಂಗೆ ಬರಬೇಕು ಅಂತ. ಅವ್ರು ನಮಗೆ ಅಡ್ರೆಸ್, ಲೊಕೇಶನ್ ಎಲ್ಲ ಹೇಳಿದ್ರು. ಈಗ ತುಮಕೂರಿಗೆ ಬಂದರೆ ನಿಮಗೆ ಅಲ್ಲಿಂದ ಕೊಳಲ ಬಸ್ ಸ್ಟಾಪ್ ಸಿಗುತ್ತೆ, ಆದರೆ ಕ್ರಾಸ್ ಸಿಗುತ್ತೆ. ಸೊ ಅಲ್ಲಿ ಇಳ್ಬಿಟ್ಟು ನಾವು ಆಟೋ ತೊಗೊಂಡು ಬರ್ಬೋದು. ಸೊ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಆಮೇಲೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರಸಾದ ಸಿಗುತ್ತೆ.
ನೀವು ಪ್ರಸಾದ ತಗೊಂಡ್ರಾ ಮೇಡಮ್? ಇಲ್ಲ ಸರ್, ಇವಾಗ ಜಸ್ಟ್ ದೇವ್ರ ದರ್ಶನ ಆಗಿದೆ, ತಗೊಳ್ತೀನಿ. ಅದು ಒಂದು ತುಂಬಾ ಚೆನ್ನಾಗಿದೆ ಸರ್, ಯಾಕಂದ್ರೆ ಇದು ಊರು ಹೊರಗಿರೋದ್ರಿಂದ ಯಾಕೆ ಹೇಳ್ತಾರೆ, ಇದು ತುಂಬಾ ಪ್ರಕೃತಿ ತುಂಬಾ ಚೆನ್ನಾಗಿದೆ. ಸೊ ಅಂದ್ರೆ ಕಾಡ್ ಅಂತ ಹೇಳ್ತಾರೆ, ಕೆಲವರು ಕಾಡ್ ತರ ನೋಡ್ಬೋದು, ಕೆಲವೊಬ್ರು ಇಲ್ಲ ವಿಶೇಷವಾಗಿ ಗಿಡಗಳ ಮಧ್ಯ ಇದೆ ಅಂತ ನೋಡ್ಬೋದು. ಸೊ ಊಟದ ಇಲ್ಲೆಲ್ಲೂ ಹೋಟೆಲ್ ಫೆಸಿಲಿಟಿ ಇಲ್ಲ ಅಂದ್ರೆ ಇಲ್ಲಿ ಪ್ರಸಾದ ಕೂಡ ಇರುತ್ತೆ. ಸೊ ಅಂತ ಪ್ರಸಾದ ತುಂಬಾ ಜನಕ್ಕೆ ಸಿಗೋದು ಕಡಿಮೆನೇ ಅಲ್ವಾ. ಎಷ್ಟೋ ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರಸಾದ ಇರಲ್ಲ, ಬಟ್ ಇಲ್ಲಿ ನಾವು ಕೇಳ್ದೆ ಪ್ರಸಾದ ಕೂಡ ಸಿಗುತ್ತೆ. ನೀವು ಹೇಳ್ದಂಗೆ ಅದು ಹಸುಗಳಾಗಿರ್ಬೋದು ಅಥವಾ ಮಕ್ಕಳುಗಳಾಗಿರ್ಬೋದು ತುಂಬಾ ಚೆನ್ನಾಗಿದೆ ಇಲ್ಲಿ. ನನಗೂ ಕಾಯ್ತಾ ಇದ್ದೀನಿ ಸರ್ ನಾನು ಪ್ರಸಾದ ಟೇಸ್ಟ್ ಮಾಡಕ್ಕೆ. ಹಾಗೆ ಮೇಡಮ್, ನೀವು ಕೇಳಿಸ್ಕೊಂಡ್ರ ತುಂಬಾ ನವಿಲು ಕೂಗು ಕೇಳಿಸ್ತಾ ಹೌದು ಇತ್ತು, ಕಾಣಿಸ್ತಾ ಅದು ನಿಮ್ಗೆ? ಖುಷಿ ಅನ್ಸುತ್ತೆ. ಆಕ್ಚುಲಿ ನಾನು ಹುಡುಕ್ತಾ ಇದ್ದೀನಿ ಸರ್, ಬಟ್ ಅದಕ್ಕೆ ಕಾಣಿಸ್ತಾ ಇಲ್ಲ. ತುಂಬಾ ಇದಾವೆ ನಾವಿಲ್ಲಿ, ಒಂದೆರಡಲ್ಲ, ತುಂಬಾ ಕೇಳಿಸ್ತದೆ ಬಟ್ ಕಾಣಿಸ್ತಾ ಇಲ್ಲ. ಆಕ್ಚುಲಿ ನಾನು ಬೆಳಿಗ್ಗೆ 6 o'clock ಬಂದೆ, ಸುಮಾರು ಅಂತಂದ್ರೆ ಒಂದು 100 ಮೇಲೆ ನೋಡಿದ್ದೀನಿ ನಾನು. ಹೌದಾ? ಇವತ್ತು ಅಷ್ಟು ನೋಡಿದ್ದೀನಿ ನಾನು. ನಾವು ಅಲ್ಲಿಂದ ಎಲ್ಲ ಬಸ್ ಹಿಡಿದು ಬರೋದು, ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಬೇಗ ಬರ್ಬೋದು ಸರ್. ಬಟ್ ನಾವು ಇವಾಗ ಫಸ್ಟ್ ಟೈಮ್ ಬಂದಿರೋದಲ್ವಾ, ಸೊ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದಾಗ ನಾನು ಪ್ರೈವೇಟ್ ವೆಹಿಕಲ್ ಅಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಮೇಡಮ್, ಈಗ ಈ ಥರ ದೇಗುಗಳು ಇರುತ್ತೆ, ದೇವಸ್ಥಾನಗಳು, ವಿಶೇಷವಾದ ಸ್ಥಳಗಳಿರುತ್ತೆ. ಆ ಥರ ಸ್ಥಳಕ್ಕೆ ನಾನು ಬಂದಿದ್ದೆ, ನಾನೆಲ್ಲ ಮಾಡಿದೆ. ನನಗೆ ಆದ್ರೂ ಇಲ್ಲಿ ಕೆಲಸ ಆಗಿಲ್ಲ ಅಂತೇಳಿ ವಿತಂಡವಾದನೆ ಮಾಡೋರಿಗೆ ನಿಮ್ಮ ಕಡೆಯಿಂದ ಏನು ಉತ್ತರ ಕೊಡ್ತೀರಾ ಮೇಡಮ್? ಸರ್, ನಂಬಿಕೆ ಅನ್ನೋದು ನಾವಿರುತ್ತೆ, ನಂಬಿಕೆನೇ ದೇವ್ರು ಅಂತ ಹೇಳ್ತೀವಿ. ಸೊ ಇವಾಗ ಹೆಂಗೆ ಅಂದ್ರೆ, ಇವಾಗ ಯಾವ್ದೋ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಆಗಿಲ್ಲ ಅಂತ ಅಲ್ಲ, ಈಗ ಹೆಂಗೆ ಜನರೇಷನ್ ಹೆಂಗ್ ಚೇಂಜ್ ಆಗ್ತಿದೆ, ಜನಗಳು ಹೆಂಗ್ ಚೇಂಜ್ ಆಗ್ತಿದ್ದಾರೆ, ಒಬ್ಬರ ಮೇಲೆ ಟ್ರಸ್ಟ್ ಇಡಕ್ ಆಗ್ತಿಲ್ಲ. ಸೊ ಹಂಗಂತ ದೇವ್ರನ್ನ ನಂಬೇಡಿ ಅಂತ ಹೇಳ್ತಿಲ್ಲ. ಈಗ ಇವತ್ತು ನಾಳೆ ಆಗದಿರೋ ಕೆಲಸ 10 ದಿನ ಬಿಟ್ಟು ಆಗ್ಬೋದು ಅಲ್ವಾ. ಸೊ ನಾವ್ ಯಾವತ್ತು ದೇವ್ರ ಮೇಲೆ ನಂಬಿಕೆ ಕಳ್ಕೊಡ್ಬಾರ್ದು. ನಿಧಾನಕ್ಕಾದ್ರೂ ಈಗ ಲೇಟ್ ಆಗೋದು ಲೇಟೆಸ್ಟ್ ಆಗುತ್ತೆ ಅನ್ನೋ ಒಂದು ಮಾತಿದೆ. ಸೊ ಹಾಗೆ ಇವತ್ತಾಗ್ಲಿಲ್ಲ ನಾಳೆ ಆಗ್ಲಿಲ್ಲ ಅಂದ್ರೆ ಇನ್ನೊಂದಿನ ಹಾಗೆ ಆಗುತ್ತೆ. ನಂಬಿದ್ದೇವ್ರು ಕೈ ಬಿಡಲ್ಲ ಅಲ್ಲ, ಹುಟ್ಟಿಸಿದೇವ್ರು ಮೇಯಿಸ್ತಾನೆ ಅಲ್ವಾ. ಸೊ ಕಾಯ್ಬೇಕು, ನಂಬಿಕೆ ಇಡ್ಬೇಕು ಅಷ್ಟೇ, ಕಳ್ಕೋಬಾರ್ದು. ನಂಬಿಕೆ ಕೆಟ್ಟವ್ರಿಲ್ಲ ಅಂತೀರಾ? ನಿಜವಾಗ್ಲೂ ನಂಬಿಕೆ ಕೆಟ್ಟರು, ಯಾಕಂದ್ರೆ ನಾನು ನಂಬಿದ್ದೀನಿ. ಎಷ್ಟೋ ನನಗೂ ಆಗಿಲ್ಲ ಕೆಲಸಗಳು, ಆದ್ರೆ ನಂಬಿಕೆ ಮಾತ್ರ ನಾನು ಬಿಟ್ಟಿಲ್ಲ. ಎಲ್ಲಾ ದೇವ್ರುಗಳಿಗೆ ಹೋಗ್ತೀನಿ, ಇವನ್ ನಮ್ ದೇವ್ರ ಅಂತ ಅಲ್ಲ, ನಾವು ಈ ಪ್ರತಿ ದೇವ್ರಿಗೂ ಹೋಗ್ತೀನಿ. ನಂದೇನ್ ಕೆಲಸ ಇದೆ, ನಂದೇನ್ ಕೇಳ್ಕೋಬೇಕು, ನಾವು ಕೈ ಮುಗಿತೀನಿ, ಬರ್ತೀನಿ. ಸೊ ಎಲ್ಲಾನು ಫಲಿತಾಂಶ ಎಲ್ಲ ನಾವು ದೇವರಿಗೆ ಬಿಡ್ಬೇಕಷ್ಟೇ. ತುಂಬ ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ ಅನಿಸಿಕೆ ಮತ್ತು ಅಭಿಪ್ರಾಯ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ವೀಕ್ಷಕರ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್.